ನಾನು ಬಸನಗೌಡ ಎಂ ಚಿಕ್ಕನಗೌಡ, ಮಲಪ್ರಭೆ ಮಡಿಲು ಹೋರಾಟ ವೇದಿಕೆಯ ಮುಖ್ಯ ಸಮಿತಿ. ಹಿಂದೆ ಸದನದಲ್ಲಿ ಕಬ್ಬು ಬೆಳೆಗಾರರಿಗೆ ತೂಕದಲ್ಲಿ ಆಗುವ ಮೋಸದ ಕುರಿತು ಸಾಕಷ್ಟು ಸಲ ಚರ್ಚೆಗಳು, ಬಿಸಿ ಚರ್ಚೆಗಳು ಆಗಿವೆ. ಅದರಲ್ಲಿ ಪ್ರಮುಖವಾಗಿ ಲಕ್ಷ್ಮಣ ಸವದಿಯವರು ಬಹಳ ಡಿಟೇಲ್ ಆಗಿ ಸದನದಲ್ಲಿ ರೈತರಿಗೆ ಯಾವ ಥರ ತೂಕದಲ್ಲಿ ಮೋಸ ಆಗ್ತಾ ಇದೆ, ಅದರ ಹಿನ್ನಡೆಗಳು ಏನೇನಿದಾವೆ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಪ್ರಮಾಣವಾಗಿ ಚರ್ಚೆ ಮಾಡಿದ್ರು. ಸಕ್ಕರೆ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ರು ಸಹಿತ ಇವರ ಈ ಚರ್ಚೆಯ ನಂತರ ನಿಜವಾಗಿಯೂ ಕಬ್ಬು ಬೆಳೆಗಾರರಿಗೆ ತೂಕದಲ್ಲಿ ಸಾಕಷ್ಟು ಮೋಸ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಒಟ್ಟುಕೊಂಡು ಈ ತೂಕದ ಮುಂದಿನ ದಿನಮಾನಗಳಲ್ಲಿ ಸಕ್ಕರೆ ಇಲಾಖೆಯಿಂದ ಈ ವೇಬ್ರಿಜ್ಗಳನ್ನು ನಿರ್ಮಿಸುವುದಾಗಿ ಅವರು ಭರವಸೆಯನ್ನು ನೀಡಿದರು. ಅದೇ ರೀತಿಯಲ್ಲಿ 2024-25 ಆಯವ್ಯಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 71ನೇ ವಿಷಯವಾಗಿ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹಿತ ಕಾಯಲು ಮತ್ತು ತೂಕದಲ್ಲಾಗುವ ಮೋಸವನ್ನು ತಡೆಗಟ್ಟಲು ಎಲ್ಲ ಸಕ್ಕರೆ ಕಾರ್ಖಾನೆಗಳ ಬಳಿ ವೇಬ್ರಿಜ್ಗಳನ್ನು APMCಗಳ ಮೂಲಕ ಸ್ಥಾಪಿಸಲಾಗುವುದು ಅಂತೇಳಿ ವಿಷಯವನ್ನು ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದರು. ಇವರು ಪ್ರಸ್ತಾಪ ಮಾಡಿದ ನಂತರ ರಾಜ್ಯದ ಕಬ್ಬು ಬೆಳೆಗಾರರು, ಎಲ್ಲ ಕಡೆ ಇರ್ತಕ್ಕಂಥ ಕಬ್ಬು ಬೆಳೆಗಾರರು ಬಹಳಷ್ಟು ಇದನ್ನು ಸ್ವಾಗತ ಮಾಡಿದರು, ಬಹಳ ಸಂತೋಷಪಟ್ಟಿದ್ದರು. ಇನ್ನು ಮುಂದೆ ಈ ಥರದ ಮೋಸ ಆಗುವುದಿಲ್ಲ ಅಂತಕ್ಕಂಥದ್ದನ್ನು ಖಾತ್ರಿಪಡಿಸಿದರು. ನಂತರದಲ್ಲಿ ಬಂದಿರತಕ್ಕಂಥ ಈ ಚುನಾವಣೆ 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತಾನು ಅಧಿಕಾರಕ್ಕೆ ಬಂದ ನಂತರ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ತಂದಿರತಕ್ಕಂಥ ಗ್ಯಾರಂಟಿಗಳನ್ನೇ ಶ್ರೀರಕ್ಷೆಯಾಗಿ ಮಾಡಿಕೊಂಡು ಈ ಚುನಾವಣೆಯಲ್ಲಿ ಎದುರಿಸ್ತಾ ಇದೆ. 5 ಗ್ಯಾರಂಟಿಗಳು ಜನಮನದಲ್ಲಿ ಬಹಳ ಒಂದು ನಿಖರವಾದಂಥ ಒಂದು ಆತ್ಮವಿಶ್ವಾಸವನ್ನು ಮೂಡಿಸಿದ್ದಾರೆ. ಅದರ ಮೂಲಕ ಚುನಾವಣೆ ನಡೀತಾ ಇದೆ. ಆದರೆ ನಮಗೆ ತಂದಿರತಕ್ಕಂಥ ನೋವು ಏನಂದರೆ, ಈ ಗ್ಯಾರಂಟಿಗಳ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಬ್ಬು ಬೆಳೆಗಾರರಿಗೆ ತೂಕದಲ್ಲಿ ಆಗುವ ನಷ್ಟವನ್ನು ನಿವಾರಣೆ ಮಾಡುವ ದೃಷ್ಟಿಯಿಂದ ಒಂದು ಗ್ಯಾರಂಟಿಯನ್ನು 71ನೇ ವಿಷಯದಲ್ಲಿ ಏನು ಘೋಷಣೆ ಮಾಡಿದ್ರು ಅಧಿವೇಶನದಲ್ಲಿ, ಆಯವ್ಯಯ ಒಂದು ಬಜೆಟ್ನಲ್ಲಿ. ಇಲ್ಲಿ ಇದನ್ನು ಚುನಾವಣೆಗೆ ನಿಂತಿರ್ತಕ್ಕಂಥ, ಚುನಾವಣೆಯಲ್ಲಿ ಪ್ರಚಾರ ಮಾಡ್ತಕ್ಕಂಥ ಪ್ರಮುಖರು, ಕಾಂಗ್ರೆಸ್ಸಿನ ಪ್ರಮುಖರು ಈ ವಿಷಯವನ್ನು ಯಾವುದೇ ಹಂತದಲ್ಲಿಯೂ ಸಹಿತ ಮೇಲ್ಪಂಕ್ತಿಗೆ ತಗೊಳ್ತಾ ಇಲ್ಲ. ಈ ವಿಷಯವನ್ನು ಚರ್ಚೆನೇ ಮಾಡಾಕ್ತಾ ಇದೆ. ಎಲ್ಲರೂ ಸಹಿತ ಈ ಗ್ಯಾರಂಟಿಗಳ ವಿಷಯಗಳನ್ನೇ ಚರ್ಚೆ ಮಾಡ್ತಾರೆ ಹೊರತು ರೈತರಿಗೆ ನಾವು ತೂಕದಲ್ಲಿ ಆಗುವ ಮೋಸವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದಂಥ ಆ ಬಜೆಟಿನ ವಿಷಯವನ್ನು ನಾವು ಅನುಷ್ಠಾನಕ್ಕೆ ತರುವುದರೊಳಗೆ ಶ್ರಮಿಸ್ತೇವೆ ಅಂತೇಳಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳಾಗಲಿ, ಅವರು ನಿಲ್ಲಿಸಿರ್ತಕ್ಕಂಥ ಅವರ ಪಾಲಕರಾಗಿರ್ಬೋದು, ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಈ ವಿಷಯವನ್ನು ಎಲ್ಲಿಯೂ ಪ್ರಸ್ತಾಪ ಮಾಡ್ತಾ ಇದೆ. ಎಲ್ಲರ ಕ್ಷೇತ್ರದಲ್ಲಿಯೂ ಸಹಿತ, ಅದರಲ್ಲೂ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ, ಬಿಜಾಪುರ ಲೋಕಸಭಾ ಕ್ಷೇತ್ರದಲ್ಲಿ, ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದ ಕಬ್ಬು ಬೆಳೆಗಾರರು, 55% ಕಬ್ಬು ಬೆಳೆಗಾರರು ಎಲ್ಲೆಡೆ ಕಂಡುಬರ್ತಾರೆ. ಅವರಿಗೆ ಆಗ್ತಕ್ಕಂಥ ತೂಕದಲ್ಲಿ ಮೋಸವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆಗಿರ್ತಕ್ಕಂಥ ಬಜೆಟ್ ಮಂಡನೆಯಲ್ಲಿ ವಿಷಯವನ್ನು ಇವರು ಚುನಾವಣೆಗೆ ಯಾಕೆ ಬಳಸ್ಕೊಳ್ತಾ ಇಲ್ಲ ಅನ್ನುವಂಥ ವಿಷಯ ಬಹಳ ಮುಂಚೂಣಿಯಲ್ಲಿ ಬರ್ತಾ ಇದೆ. ಅಂದರೆ ಇದರ ಅರ್ಥ ಇಷ್ಟ, ಚುನಾವಣೆಯಲ್ಲೇ ಇದನ್ನು ಪ್ರಸ್ತಾಪ ಮಾಡಿದಂಥವ್ರು ಚುನಾವಣೆ ಮುಗಿದ ನಂತರ ಇದನ್ನ ಆಚರಣೆಗೆ ತರುವುದರಲ್ಲಿ ಇವರು ಎಷ್ಟರ ಮಟ್ಟಿಗೆ ಇಚ್ಛಾಶಕ್ತಿ ವ್ಯಕ್ತ ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಷಯ. ಅದಕ್ಕೆ ಈಗಲೂ ಕಾಲು ಮಿಂಚಿಲ್ಲ. ಈ ಒಂದು ರೈತರ ಕಬ್ಬು ಬೆಳೆಗಾರರಿಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯನ್ನು
ಕಬ್ಬು ಬೆಳೆಗಾರರ ರೂಪದಲ್ಲಿ ಆಗಿರ್ತಕ್ಕಂಥ ಮೋಸವನ್ನು ಹೋಗಲಾಡಿಸುವ ದೃಷ್ಟಿಯಿಂದ ಕೈಗೊಂಡಿರ್ತಕ್ಕಂಥ ಈ ಯೋಜನೆಯನ್ನು ನಮ್ಮ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಅನುಷ್ಠಾನ ತರುವುದರಲ್ಲಿ ನಾವೆಲ್ಲ ತರದಿಂದ ಸಹಕಾರ ಮಾಡ್ತೇವೆ ಅಂತಕ್ಕಂಥ ಘೋಷಣೆಯನ್ನ ಈ ಚುನಾವಣೆಯಲ್ಲಿ ಮಾಡಿದ್ದನ್ನಾದರೆ ಕಬ್ಬು ಬೆಳೆಗಾರರು ಇವರಿಗೆ ಬಹಳ ಆತ್ಮವಿಶ್ವಾಸದಿಂದ ಮತ ನೀಡುವುದರಲ್ಲಿ ಯಾವುದೇ ಸಂಶಯ ಪಡಬೇಕಾದಂಥ ವಿಚಾರವಲ್ಲ. ಅದಕ್ಕಾಗಿ ನಾನು ಮತ್ತೊಂದು ಸಲ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಇತರೆ ಎಲ್ಲ ಶಾಸಕರಲ್ಲಿ ಮತ್ತು ಸಚಿವರಲ್ಲಿ ಮತ್ತು ಅಭ್ಯರ್ಥಿಗಳಲ್ಲಿಯೂ ಸಹಿತ ನಾನು ಬೇಡ್ಕೊಳ್ಳೋದಿಷ್ಟೇ, ಈ ವಿಷಯವನ್ನು ನೀವು ಜವಾಬ್ದಾರಿಯುತವಾಗಿ ಅನುಷ್ಠಾನಕ್ಕೆ ಸಹಕರಿಸ್ತೇವೆ ಅಂತಕ್ಕಂಥ ವಿಷಯವನ್ನು ಮಂಡನೆ ಮಾಡಬೇಕು. ಅವತ್ತು ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಇದನ್ನು ಮಾಡಿ ವಿಸ್ತರಿಸಿ ಅವತ್ತು ಮಾತನಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿಯವರು ಈ ವಿಷಯವನ್ನು ಈ ಚುನಾವಣಾ ಪ್ರಚಾರದಲ್ಲಿಯೂ ಸಹಿತ ಬಳಕೆ ಮಾಡಿಕೊಳ್ಬೇಕು. ಕಬ್ಬು ಬೆಳೆಗಾರರಿಗೆ ನಾವು ತಂದಿರತಕ್ಕಂಥ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತೇವೆ, ನೀವು ಯಾವುದೇ ಥರದ ಒಂದು ಸಂಶಯ ಪಡಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ವಿಷಯವನ್ನು ಮತದಾರರ ಮುಂದೆ, ಕಬ್ಬು ಬೆಳೆಗಾರರ ಮುಂದೆ ಅವರು ಇದನ್ನು ಬಹಿರಂಗಪಡಿಸಬೇಕು. ಮತ್ತು ಈ ವಿಷಯದಲ್ಲಿ ಒಂದು ನಿಂತಿರ್ತಕ್ಕಂಥವರೇ ಇರ್ಬೋದು, ಅವ್ರು ನಿಲ್ಲಿಸಿದಂಥವರೇ ಇರ್ಬೋದು, ಎಲ್ಲರೂ ಸಹಿತ ಇದನ್ನು ಸ್ಪಷ್ಟೀಕರಣ ಕೊಡಬೇಕು. ಮಾನ್ಯ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲರು ಈ 71ನೇ ವಿಷಯವನ್ನು ಜಾರಿಯಲ್ಲಿ ತರುವುದರಲ್ಲಿ ಬಹಳ ಮುಂದೆ ಮುಂಚೂಣಿಯಲ್ಲಿತ್ತು. ಈಗ ಅವರ ಮಗಳೇ ಶ್ರೀಮತಿ ಸಂಯುಕ್ತಾ ಪಾಟೀಲ್ ಚುನಾವಣೆಗೆ ನಿಂತಿದ್ದಾರೆ. ಆದಮೇಲೆ ಅವರ ಚುನಾವಣೆ ವಿಚಾರದಲ್ಲಿ ತಾವು ತಂದಿರತಕ್ಕಂಥ ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಸಲುವಾಗಿ ಸ್ಪಷ್ಟೀಕರಣ ಕೊಟ್ಟರೆ ಇದು ಇಡೀ ರಾಜ್ಯಾದ್ಯಂತ ಒಂದು ಬಹಿರಂಗವಾಗ್ತಕ್ಕಂಥ ವಿಷಯ. ಅದಕ್ಕಾಗಿ ಮಾನ್ಯ ಶಿವಾನಂದ ಪಾಟೀಲರೇ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳೇ ಇರ್ಬೋದು, ಮಾನ್ಯ ಲಕ್ಷ್ಮಣ ಸವದಿಯವರೇ ಇರ್ಬೋದು, ಅಥವಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಶಾಸಕರೇ ಇರ್ಬೋದು, ತಮ್ಮ ಭಾಗದ ಕಬ್ಬು ಬೆಳೆಗಾರರ ಹಿತಾಸಕ್ತಿ ಕಾಪಾಡುವ ದೃಷ್ಟಿಯಿಂದ ಈಗ ತಂದಿರತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಮಂಡಿಸಿರ್ತಕ್ಕಂಥ ಈ ವಿಷಯವನ್ನು ಅನುಷ್ಠಾನಗೊಳಿಸುವುದರಲ್ಲಿ ಯಾವುದೇ ಥರದ ಸಂಶಯವನ್ನು ಪಡಬೇಕಾಗಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟೀಕರಣವನ್ನು ಜನಸಾಮಾನ್ಯರ ಮುಂದೆ, ಮತದಾರರ ಮುಂದೆ ಕೊಟ್ಟದ್ದೇನೇ ಆದಲ್ಲಿ ಇವರು ಇನ್ನೂ ದೊಡ್ಡ ಪ್ರಮಾಣದ ಪ್ರಚಂಡ ಬಹುಮತದಲ್ಲಿ ಹೆಚ್ಚಿನ ಅಂತರದ ಲೀಡಿನಲ್ಲಿ ಆಯ್ಕೆಯಾಗುವುದರಲ್ಲಿ ಯಾವುದೇ ಥರದ ಸಂಶಯ ಇಲ್ಲ ಅಂತೇಳಿ ನಾನು ಈ ಒಂದು ಸುದ್ದಿವಾಹಿನಿಯ ಮೂಲಕ ಜನಸಾಮಾನ್ಯರಿಗೆ ಹೇಳಕ್ಕೆ ಬಯಸ್ತೇನೆ. ನಮಸ್ಕಾರ.